ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಸಾಯಂಕಾಲ ಏನಾದರೂ ಹೊಸ ಥರದ ತಿಂಡಿಯನ್ನು ತಿನ್ನಂಗೆ ಅನಿಸಿದ್ರಿ, ಅಂದರೆ ಸ್ನ್ಯಾಕ್ಸನ್ನು ತಿನ್ನಂಗಾಗಿತ್ತು. ಅದಕ್ಕಂತ ಹೇಳಿ ಫಟಾಫಟ್ ಮಾಡ್ಕೊಳ್ಳೋಂಥ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವೂ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ರೈ ಆದಮೇಲೆ 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6 ಬೆಳ್ಳುಳ್ಳಿ ಹೆಸರನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಈ ರೀತಿ ಪೇಸ್ಟ್ ಮಾಡಿ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ, ಹಸಿ ವಾಸನೆ ಹೋದರೆ ಸಾಕು. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ನೀವು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಈ ಈರುಳ್ಳಿಯನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ. ಈ ಈರುಳ್ಳಿಯನ್ನು ಇನ್ನು ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆಗುವವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇದನ್ನು ಹೈ ಫ್ಲೇಮ್ದಲ್ಲಿಟ್ಟು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ 2 ದೊಡ್ಡ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟನೆ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು, ಅಥವಾ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಹಾಕಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಈರುಳ್ಳಿ ಮಸಾಲೆ ಜೊತೆ ಆಲೂಗಡ್ಡೆ ಏನಾಗಲಿ ರೀ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಈಗ ಇದು ಮಿಕ್ಸ್ ಆಗ್ಯದ. ಇದಕ್ಕೀಗ ಉಳಿದಿರುವ ಮಸಾಲೆಗಳನ್ನ ಹಾಕ್ತೀನಿ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರ್ ಪೌಡ್ರನ್ನ ಆದರೂ ಹಾಕ್ಬೋದು, ಎರಡೂ ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟೇ ನಿಂಬೆ ರಸನ್ನಾದರೂ ಹಾಕಿರಿ. ಈಗ ಇದನ್ನು ಮಸಾಲೆಯನ್ನು ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಲೂಗಡ್ಡೆಯಲ್ಲಿ ಏನಾಗಿರ್ತದೆ, ಸ್ವಲ್ಪ ನೀರಿನಲ್ಲಿ ಕುದಿಸ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಇರ್ತದಲ್ಲ, ಅದು ಹೋಗೋವರೆಗೂ ಒಂದು ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಅಂದ್ರೆ ಅದು ಪಾತ್ರೆ ತಳ ಬಿಡ್ಬೇಕು ರೀ. ಅಂದ್ರೆ ಭಾಳ ಆಲೂಗಡ್ಡೆ ಕಿಚಿ ಕಿಚಿ ಆ ಥರ ಇರ್ತದಲ್ಲ, ನೀರಾಗ ಕುದ್ದಿದ್ಮೇಲೆ ಆ ರೀತಿ ಇರಬಾರ್ದು ಅಂತ ಹೇಳಿ ಒಂದು 2 ನಿಮಿಷ ಆಗಷ್ಟು ಹೈ ಫ್ಲೇಮ್ದಲ್ಲಿಟ್ಟನೆ ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈಗ ಇದು ಪಾತ್ರೆ ತಳ ಬಿಡಾತದ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಈ ಮಸಾಲೆಯನ್ನು ನಾನೀಗ ಆಲೂಗಡ್ಡೆನ ಏನು ತುರಿದ್ಬಿಟ್ಟು ಪ್ಲೇಟ್ ಇಟ್ಕೊಂಡಿದ್ದಲ್ರಿ, ಅದರೊಳಗನೆ ಈ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಈಗಿದು ಸ್ಟಫಿಂಗ್ ಆಲೂಗಡ್ಡೆ ಮಸಾಲೆ ಏನಾಗಲಿ ಎಲ್ಲ ಚೆನ್ನಾಗಿ ಅಂದ್ರೆ ಕಂಪ್ಲೀಟಾಗಿ ಆರಲಿರಿ. ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಕರಿ ಎಳ್ಳು ಮಿಕ್ಸ್ ಆಗ್ಯಾವ್ರಿ, ಮತ್ತು ಅದನ್ನೆಲ್ಲ ತೆಗಿಲ್ಲ ಅಂತ ಹೇಳಿ ಅದಕ್ಕೆ ಹಾಗೇ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕಿ ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಹಿಟ್ಟು ಯಾವ ರೀತಿ ಇರ್ಬೇಕಂತ ಹೇಳಿನೇ ತೋರಿಸ್ತೀನಿ ನೋಡಿರಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಆ ರೀತಿ ಇರ್ಬೇಕು ರೀ ಹಿಟ್ಟು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿ, ಈ ರೀತಿ ನೋಡಿ, ಈಗ ಸ್ಪೂನ್ದಿಂದನೇ ತೋರಿಸ್ತೀನಿ ನೋಡಿರಿ. ಈ ರೀತಿ ನೋಡಿರಿ, ಸ್ಪೂನಿಗೆ ಹಿಟ್ಟು ಹತ್ತಿರಲ್ಲ ಸೆಂಟ್ರ್ ಲೈನ್ ಮಾಡಿದ್ವಿ ಅಂದ್ರೆ ನೋಡಿರಿ, ಅದು ಬೇಗನೆ ಕೂಡಲಿಲ್ಲಲ್ಲ. ಅಂದರೆ ಇಷ್ಟಿರ್ಬೇಕು, ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ. ಅದನ್ನು ಸೈಡಿಗೆ ಇಟ್ಟಿನ್ರಿ. ಈಗ ನೋಡಿರಿ, ಈಗ ಸ್ಟಫಿಂಗ್ನು ಕಂಪ್ಲೀಟಾಗಿ ಆರ್ಯದ್ರಿ. ಇದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದ್ರೂ ನೀವು ಇಲ್ಲಿ ಹಾಕ್ಕೋಬೋದು ರೀ. ಈಗ ನೋಡಿ, ಇದೇ ಹಿಟ್ಲೇನೆ ನೀವು 2 ರೀತಿ ಸ್ನ್ಯಾಕ್ಸು ಅಥವಾ ರೆಸಿಪಿಗಳನ್ನ ಮಾಡ್ಬೋದು. ನೋಡಿ, ನಾನು ನಿಮಗೆ ಫಸ್ಟ್ ಇಷ್ಟಿಷ್ಟೇ ಸಣ್ಣ ಕಟ್ಲೆಟ್ ಥರನೂ ಮಾಡ್ಕೋಬೋದು. ನೋಡಿ, ನಿಮಗೆ ಯಾವ್ದು ಇಷ್ಟನೋ ನೀವು ಇದೇ ಸ್ಟಫಿಂಗ ಇದೇ ಹಿಟ್ಲೇನೆ 2 ರೆಸಿಪಿಗಳನ್ನ ಮಾಡ್ಕೋಬೋದು. ಇಷ್ಟಿಷ್ಟ ಸಣ್ಣ ಕಟ್ಲೆಟ್ ಥರನೇ ಮಾಡ್ಕೊರಿ ಬಂದು. ನೋಡಿ, ಇಷ್ಟಿಷ್ಟನ್ನೇ ಸಣ್ಣ ಮಾಡ್ಕೊರಿ, ಭಾಳ ದೊಡ್ಡನೂ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇದನ್ನು ಒಂದು ರೀತಿ ಮಾಡ್ಬೋದು. ಇನ್ನೊಂದು ರೀತಿ ಏನು ಮಾಡ್ಬೋದು ಅಂದ್ರೆ, ನಾನು ಇಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಇರೋ ಮೆಣಸಿನ್ಕಾಯಿ ಇದ್ರೆ ನೀವು ಬೀಜನ ತೆಗೆದುಬಿಟ್ಟು ತೊಗೋರಿ, ಅಥವಾ ಇನ್ನೊಂದು ಬಜ್ಜಿ ಮೆಣಸಿನ್ಕಾಯಿ ಅಂತಾನೆ ಬರ್ತಾವಲ್ಲ, ಆ ಮೆಣಸಿನ್ಕಾಯನ್ನು ತೊಗೊಂಡು ಈ ಆಲೂಗಡ್ಡೆ ಸ್ಟಫಿಂಗ್ನ ನೋಡಿರಿ ಈ ಮೆಣಸಿನ್ಕಾಯಿನಲ್ಲಿ ಈ ರೀತಿ ಸ್ಟಫ್ ಮಾಡ್ಬೋದು. ನೋಡಿ, ನಾನೇನು ಇದೇ ಸ್ಟಫಿಂಗ ಅದೇ ಹಿಟ್ಲೇನೆ 2 ರೆಸಿಪಿಗಳನ್ನ ಮಾಡ್ಕೋಬೋದು. ನೋಡಿ, ಈ ರೀತಿ ಮೆಣಸಿನ್ಕಾಯಲ್ಲಿ ಸ್ಟಫ್ ಮಾಡ್ಬೋದು. ನಿಮಗೆ 2 ರೀತಿ ಇರಲಿ ಅಂತ ಹೇಳಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟನ ಅದನ್ನು ಮಾಡ್ಕೊಳ್ಳಿ.
ನೋಡಿ ಎರಡನ್ನು ಈ ರೀತಿ ನೋಡಿ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಕಟ್ಲೆಟ್ಗದಲ್ಲ ಏನದವ್ರಲ್ಲ ಇನ್ನೊಂದು ನಾನು ನೋಡಿ ಒಮ್ಮೆಲೆ ಒಂದು 5 ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆನೂ ಕಾಯ್ದದ. ಈ ಹಿಟ್ಟಿಗೆ ಲಾಸ್ಟಿಗೆ ಒಂದು ಚಿಟಿಕೆನೇ ಸೋಡಾನ ಹಾಕ್ತಾಯಿದ್ದೀನಿ ರೀ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ಮಿಕ್ಸ್ ಮಾಡಿಬಿಟ್ಟು ಈ ಹಿಟ್ಟಿನಲ್ಲಿ ನೋಡಿ ಎದ್ದು ನೀವು ಕರಿಬೋದು, ಇಲ್ಲ ಈ ಕೈಲೇ ಹಿಟ್ಟಿನಲ್ಲಿ ಎತ್ತಿ ಜಸ್ಟ್ ಅದ್ರ ಮೇಲೆ ಲೈಟಾಗಿ ಹಿಟ್ಟು ಕೋಟ್ ಆಗೋ ಥರ ಆ ರೀತಿಯೂ ಮಾಡ್ಬೋದು. ಇಲ್ಲ ಸ್ಪೂನ್ ಅಥವಾ ಫೋರ್ಕನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕಿ ಅದನ್ನು ಸ್ಪೂನ್ದಿಂದನೇ, ಇಲ್ಲ ನಮ್ಮ ಕೈಲೇ ಎಣ್ಣೆಗೆ ಅಂದ್ರೆ ಸ್ವಲ್ಪ ನಡೆಯಲ್ಲ ಅಂಜಿಕೆ ಬರ್ತದೆ ಅಂದ್ರೆ ಹಾಕಕ್ಕೆ ಕಾಯ್ದಿರ್ತದೆ ಎಣ್ಣೆ ಅಂದ್ರೆ ನೀವು ಸ್ಪೂನ್ದಿಂದನೂ ಬಿಡ್ಬೋದು, ನಡೀತದೆ. ನಾನು ಕೈಲೇ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ನೋಡಿ. ಅದ್ರ ಮೇಲೆ ಅದು ಹಿಟ್ಟು ಲೈಟಾಗಿ ಕೂಟಾದ್ರೆ ಸಾಕ್ರಿ. ಇದನ್ನೇನು ಹೀಗೆ ರೀತಿ ತೊಗೊಂಡಿರ್ತೀವಲ್ಲ ಇದನ್ನು ಕೆಳಗಡೆ ಮಾಡಿಬಿಟ್ಟು ನೋಡಿರಿ ಈ ರೀತಿ ಎಣ್ಣೆಯಲ್ಲೇ ಹಾಕಿಬಿಟ್ಟು ತೊಗೋತೀನಿ ರೀ. ನೋಡಿ ಅವು ಆಲೂ ಬೋಂಡ ಇರ್ತಾವಲ್ಲ ಅದರಲ್ಲಿ ಏನಾಗಿರ್ತದೆ ತೆಳುವಾಗಿ ಆಲೂಗಡ್ಡೆಯನ್ನು ಹಸಿ ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಹಾಕಿರ್ತಾರೆ ರೀ. ಇದು ಆಲೂಗಡ್ಡೆ ಮಸಾಲಾನ ಒಳಗಡೆ ನಾವು ಅಂದರೆ ಸ್ಟಫ್ ಥರ ಮಾಡಿಲ್ಲ, ಆ ರೀತಿನೂ ಈ ರೀತಿ ಮಾಡ್ಕೊಂಡಿದ್ದೀವಿ ನಾವು. ಅದು ಹಸಿ ಆಲೂಗಡ್ಡೆ ಕಟ್ ಮಾಡಿ ಹಾಕಿ ಟೇಸ್ಟ್ ಬೇರೆ ಬರ್ತದೆ, ಚೆನ್ನಾಗಿ ಯಾವುದೋ ಒಂದು ಡಿಫ್ರೆಂಟ್ ಇರ್ತದೆ. ಇದು ಮಸಾಲೆ ಇರೋದ್ರಿಂದ ಇದೊಂದು ಟೇಸ್ಟ್ ತುಂಬಾ ಚೆನ್ನಾಗಿ ನೋಡಿ. ಇಷ್ಟು ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡ್ರೆ ಸಾಕ್ರಿ. ಮತ್ತು ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಕರೀರಿ. ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿಟ್ಟು ಕರೆದ್ರೆ ಏನಾಗ್ತದೆ ರೀ ಎಣ್ಣೆ ಹಿಡಿತಾವೆ. ಅದಕ್ಕೆ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಇಷ್ಟು ಕ್ರಿಸ್ಪಿ ಆಗೋವರೆಗೂ ಕರೆದ್ರೆ ಸಾಕ್ರಿ. ನೋಡಿ ಎಣ್ಣೆನೂ ಹಿಡಿದಿಲ್ಲ ರೀ. ಈಗ ಮೆಣ್ಸಿಕಾಯ್ದು ನೋಡಿರಿ, ಆ ಮೆಣ್ಸಿಕಾಯಿ ಬಜ್ಜಿ ಏನು ಬಿಡಕ್ಕೆ ನಿಮ್ಗೊಂದು ಟ್ರಿಕ್ ತೋರಿಸ್ತೀನಿ ನೋಡಿರಿ. ಈಗ ಉಳಿದಿರೋ ಹಿಟ್ಟನ್ನು ಈ ರೀತಿ ಗ್ಲಾಸಿಗೆ ಹಾಕೊಳ್ಳೋದ್ರಿ. ನೋಡಿ ಗ್ಲಾಸಿಗೆ ಹಾಕ್ಕೊಂಡು ಆ ಮೆಣ್ಸಿನ್ಕಾಯನ್ನು ನೋಡಿ ಇದರಲ್ಲಿ ಅದ್ಬಿಟ್ಟು ಆ ಮೆಣ್ಸಿನ್ಕಾಯಿ ಮೇಲೆ ಆ ಹಿಟ್ಟೆ ನೀಟಾಗಿ ನೋಡಿ ಕರೆಕ್ಟ್ ಶೇಪು ಬರ್ತದೆ, ನೀಟಾಗಿ ಕೋಟ್ ಆಗ್ತದೆ ನೋಡಿ. ನೋಡಿ ಇದನ್ನು ಟ್ರಿಕ್ಕನ್ನು ನೀವು ಈ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋ ಮುಂದೆ ಯೂಸ್ ಮಾಡ್ಬೋದು ರೀ. ನೋಡಿ ನೋಡಿ ಈಗ 2 ರೆಸಿಪಿನೂ ಆಗ್ಯಾವ. ಇದರಲ್ಲಿ ನಾನು ನಿಮ್ಗೊಂದು ಚಾಟ್ಸನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ಇದನ್ನು ನೋಡಿರಿ, ಇದನ್ನು ಹಾಗೇ ಹಿಟ್ಟು ಅದು ಪಾತ್ರೆಯಲ್ಲಿ ಮೆಣ್ಸಿನ್ಕಾಯಿ ಎದ್ದು ಬಿಡೋಕ್ಕಿಂತ ಗ್ಲಾಸ್ನಾಗ ಹಾಕೊಂಡು ಬಿಟ್ರೆ ಪ್ರಾಪರಾಗಿ ಶೇಪ್ನು ಬರ್ತದೆ ನೋಡಿ ಚೆನ್ನಾಗಿ. ನೋಡಿ ಈ ಮಸಾಲೆ ಆಲೂಗಡ್ಡೆ ಸ್ಟಫಿಂಗ್ ಮೆಣ್ಸಿನ್ಕಾಯಿ ಬಜ್ಜಿನೂ ರೆಡಿ ಆಗ್ಯಾರ. ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬಾ ಬಿಸಿ ಅದಾವ ಇವ ನೋಡಿ. 2 ರೀತಿ ಮಾಡ್ಕೊಂಡಿದ್ರಿ, ಅದೇ ಹಿಟ್ಟು ಅದೇ ಸ್ಟಫಿಂಗ್ನಲ್ಲಿ 2 ರೆಸಿಪಿ ಅಥವಾ 2 ಸ್ನ್ಯಾಕ್ಸು ರೆಡಿ ಆಗ್ಯಾವ್ರಿ. ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಫುಲ್ ಕ್ರಿಸ್ಪಿನೂ ಇರ್ತೈತಿ, ಒಳಗೆ ಆಲೂಗಡ್ಡೆ ಸ್ಟಫಿಂಗ್ನೂ ಐತಿ. ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಇದು ಎಷ್ಟು ಚೆನ್ನಾಗಿ ಬಂದಾವ ಅಂತೇಳಿ. ಇವನು ಬಿಸಿ ಬಿಸಿ ಹೀಗೇನೋ ತಿನ್ಬೋದು, ಮೆಣ್ಸಿನ್ಕಾಯಿ ಜೊತೆ ಕಟ್ಕೊಂಡ್ಬಿಟ್ಟು ತಿನ್ಬೋದು, ಅಥವಾ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ನಿಮಗೆ ಯಾವ್ದ್ರ ಜೊತೆ ಇಷ್ಟನ ನೀವು ಅದ್ರ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ನೋಡಿ ಹೊರಗಡೆ ಆಲೂಗಡ್ಡೆ ಸ್ಟಫಿಂಗು, ಹೊರಗಡೆ ಆ ಕಡಲೆ ಹಿಟ್ಟಿನ ಕೋಟ್ ಕ್ರಿಸ್ಪಿದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಏನು ಬೇಡ ಇವನು ಬಿಸಿ ಬಿಸಿ ಹೀಗೇನು ತಿಂದರೆ ಟೇಸ್ಟ್ ಚೆನ್ನಾಗಿರ್ತದೆ. ನಾನು ನಿಮಗೆ ಇನ್ನೊಂದು ಏನಂತ ಹೇಳೀನಿ, ಇದರಲ್ಲೇ ಒಂದು ಚಾಟ್ಸನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿನಲ್ಲ, ಅದು ಮಾಡಿ ತೋರಿಸ್ತೀನಿ ನೋಡಿರಿ. ಆ ಮೆಣ್ಸಿನ್ಕಾಯಿ ಬಜ್ಜಿ ಏನಿರ್ತಾವಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿರಿ. ಎರಡೆರಡು ಬಿಟ್ಟು 3 ಥರನೂ ಇದರಲ್ಲೇ ನೀವು ಮಾಡ್ಕೋಬೋದು ನೋಡಿರಿ. ತುಂಬಾ ಡಿಫ್ರೆಂಟ್ ಆಗ್ತದೆ. ಕಡಿಮೆ ಸಮಯದಲ್ಲಿನೂ ಆಲೂಗಡ್ಡೆ ನೀವು ಕುದಿಸೇ ಇಟ್ಕೊಂಡಿದ್ರಂದ್ರೆ ಕಡಿಮೆ ಸಮಯದಲ್ಲಿ ಒಂದು 10-15 ನಿಮಿಷನಲ್ಲೇ ಪಟ್ನೆ ಹಿಟ್ಟು ಕಲಸಿ ಈ ರೀತಿಯೂ ಮಾಡ್ಕೋಬೋದು ರೀ. ನೋಡಿ ಇದಕ್ಕೆ ನೋಡಿ ಇದೊಂದು ಸ್ವಲ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ನೀವು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರು ಪೌಡ್ರೇ ಹಾಕಿರಿ ಅಥವಾ ನಿಂಬೆ ರಸ ಹಾಕಿರೂ ನಡೀತದೆ. ಇನ್ನೊಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದೊಂದು ಥರದ ಚಾಟ್ ರೆಡಿ ಆಯ್ತು. ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈ ರೀತಿಯೂ ತಿಂದು ನೋಡಿರಿ, ತುಂಬ ಡಿಫ್ರೆಂಟು ಐತಿ, ತುಂಬ ಟೇಸ್ಟಿನೂ ಐತಿ. ಬಿಸಿ ಬಿಸಿಯಾಗಿರುವಂಥ ಅವು ಇದಕ್ಕೆ ಏನು ಹೆಸರು ಇಡ್ತೀರಂತ ನೀವೇ ಕಮೆಂಟ್. ಅದಕ್ಕೆ ನಾನಂತೂ ಆಲೂ ಚಾಪ್ಸ್ ಅಂತಲೂ ಕರಿಬೋದು, ಅದನ್ನು ಹೆಸರಿಟ್ಟಿನಿ ರೀ. ಈ ರೀತಿ 3 ರೆಸಿಪಿಗಳನ್ನ ಮಾಡಿ ತೋರಿಸಿದ್ದೀನಿ. ಯಾರಾದರೂ ಗೆಸ್ಟ್ ಬಂದರು ಅಥವಾ ನಿಮ್ಮ ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೂ ಮಾಡಿಕೊಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.